ವೆಲ್ಕಮ್ ಟು ಹೆಲ್ ಅಂತ ಹೇಳಿ ಇರಾನ್ ಅಮೆರಿಕಾಗೆ ನೇರ ಖಡಕ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಅಮೆರಿಕ ಗ್ರೌಂಡ್ ಆಪರೇಷನ್ ಮಾಡ್ತೀವಿ, ಭೂಮಾರ್ಗವಾಗಿ ಬಂದು ನಿಮ್ಮನ್ನ ಹೊಡಿತೀವಿ ಅಂತ ಹೇಳ್ತಾ ಇದೆ. ಆದ್ರೆ ಇರಾನ್ನವರ ಒಂದೇ ಒಂದು ಉತ್ತರ ಅಮೆರಿಕಾಗೆ, ವೆಲ್ಕಮ್ ಟು ಹೆಲ್, ಬಂದು ನೋಡಿ ನಾವು ಏನು ಅಂತ ತೋರಿಸ್ತೀವಿ ಅಂತ ಹೇಳಿ. ಈ ರೀತಿ ಇರಾನ್ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧವಾಗಿದೆ. ಈ ರೀತಿಯ ಒಂದು ಸಂದೇಶವನ್ನ ಟೆಹರಾನ್ ಟೈಮ್ಸ್ ಕೊಟ್ಟಿದೆ, ವೆಲ್ಕಮ್ ಟು ಹೆಲ್ ಅಂತ ಅಮೆರಿಕಾಗೆ. ಗ್ರೌಂಡ್ ಆಪರೇಷನ್ಗೆ ಬಂದ್ರೆ ನೀವು ಅಲ್ಲಿ ಇಲ್ಲಿ ಎಲ್ಲೂ ಅಲ್ಲ, ಸೀದಾ ಶವ ಪೆಟ್ಟಿಗೆಯನ್ನ ಸೇರ್ತೀರಿ. ನಿಜವಾಗ್ಲೂ ಇರಾನ್ ಗ್ರೌಂಡ್ ಆಪರೇಷನ್ ಬಹಳ ಅಪಾಯ. ಅಫ್ಘಾನಿಸ್ತಾನ್ ಪ್ಲಸ್ ಇರಾನ್ನ ಕಾಂಬಿನೇಷನ್ನೇ ಇರಾನ್. ಬೆಟ್ಟ, ಗುಡ್ಡ, ಮರಳುಗಾಡು, ಕಮರಿಗಳಿಂದ ಇರಾನ್ ಕೂಡಿದೆ. ಟೆರೈನ್, ಟೆಹರಾನ್ನಲ್ಲಿ ದೊಡ್ಡ ಕಟ್ಟಡಗಳು ಇದೆ, ಸುರಂಗಗಳು ಕೂಡ ಇದೆ. ಟೆಹರಾನ್ನ ಪ್ರತಿ ಕಟ್ಟಡ, ಗಲ್ಲಿ, ಸುರಂಗಗಳು ವೆರಿ ಡೇಂಜರಸ್. ಈ ಯುದ್ಧ ಇರಾಕ್ ರೀತಿಯ ಓಪನ್ ಡೆಸರ್ಟ್ ವಾರ್ ಅಲ್ವೇ ಅಲ್ಲ. ಆ ರೀತಿ ಅಮೆರಿಕ ತಿಳ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಅಫ್ಘಾನಿಸ್ತಾನ್ ಇರಾಕ್ನ ಕಾಂಬಿನೇಷನ್ ಕಾಣೋದಕ್ಕೆ ಸಿಗುತ್ತೆ ಇಲ್ಲಿ. ಇರಾನ್ ಸಣ್ಣದಲ್ಲ, ಇರಾಕ್ಗಿಂತಾನು 4 ಪಟ್ಟು ದೊಡ್ಡದು, 4 ಪಟ್ಟು. ಅಮೆರಿಕದವ್ರಿಗೆ ಏನು ಒಂದು ಹುಂಬು ವಿಶ್ವಾಸ ಇತ್ತು ಅಂತಂದ್ರೆ, ಇರಾಕ್ ಮೇಲೆ ದಾಳಿ ಮಾಡಿದಾಗ 26 ಕೌಂಟಿಂಗ್ ಡೇಸ್ ಅಲ್ಲಿ ಯುದ್ಧವನ್ನ ಮುಗಿಸ್ಬಿಟ್ರು. ಅದೇ ರೀತಿ ಇರಾನ್ ಜೊತೆಗೂ ಆಗತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಈ ಕ್ಷಣದವರೆಗೂ ಅದು ಆಗ್ತಾ ಇಲ್ಲ. ಇರಾನ್ ಹೆಜ್ಜೆ ಹೆಜ್ಜೆಗೂ ಪ್ರತಿದಾಳಿಯನ್ನ ಮಾಡ್ತಾ ಇರೋದು, ಅವರ ಮಿತ್ರ ರಾಷ್ಟ್ರಗಳನ್ನ ಹೊಡಿತಾ ಇರೋದು. ಇರಾಕ್ಗಿಂತಲೂ 4 ಪಟ್ಟು ದೊಡ್ಡದಿರೋದು ಇರಾನ್. ಇರಾಕ್ನಲ್ಲೇ 4 ಲಕ್ಷ ಸೈನಿಕರನ್ನ ಕಣಕ್ಕಿಳಿಸಿದೆ ನ್ಯಾಟೋ. ಆಶ್ಚರ್ಯ ಏನಂದ್ರೆ, ಈ ನ್ಯಾಟೋ ಇರಾನ್ನ ಜೊತೆಗಿದೆ ಯುದ್ಧದಲ್ಲಿ, ಅಮೆರಿಕ ಜೊತೆಗೆ ಇಲ್ಲ. 1-2 ಲಕ್ಷ ಸೈನಿಕರನ್ನ ಕಳಿಸಿದ್ರೆ ಏನಂದ್ರೆ ಏನೂ ಆಗಲ್ಲ. ಯಾಕಂದ್ರೆ ಇರಾನ್ ಬಳಿ 6 ಲಕ್ಷ ಸೈನಿಕರು, ಅಪಾರ ಜನ ಇದ್ದಾರೆ. ಗ್ರೌಂಡ್ ಆಪರೇಷನ್ ಮಾಡಿದ್ರೆ ಅಮೆರಿಕ ಸೈನಿಕರು ಸಾಯ್ತಾರೆ, ಹೆಚ್ಚಿನ ಜೀವಹಾನಿಯಾಗುತ್ತೆ. ದೂರದ ಅಮೆರಿಕಾದಿಂದ ಇರಾನ್ಗೆ ಬಂದು ಇಲ್ಲಿ ಭೂಮಾರ್ಗದ ಮೂಲಕ ಗ್ರೌಂಡ್ ಆಪರೇಷನ್ ಮಾಡ್ತೀವಿ ಅಂದ್ರೆ ಸಾಧ್ಯನಾ? ಈ ಯುದ್ಧ ತಿಂಗಳುಗಳಲ್ಲಿ ವರ್ಷಾನುವರ್ಷ ನಡೆಯುತ್ತೆ. ತಿಂಗಳ ಅಲ್ಲ, ವರ್ಷಾನುಗಟ್ಟಲೆ ನಡೆಯುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಅಲ್ಲಿಗೆ ಕಚ್ಚಾ ತೈಲದ ಬೆಲೆಗಳು ಸಿಕ್ಕಾಪಟ್ಟೆ ಏರಿಕೆ ಆಗಬಹುದು. ಇರಾನ್ ಬೆಂಬಲಿತ ಉಗ್ರರು ಮಧ್ಯಪ್ರಾಚ್ಯದಲ್ಲಿ ಅಬ್ಬರಿಸಬಹುದು. ಯುದ್ಧ ಇರಾನ್ನಿಂದ ಇಡೀ ಮಧ್ಯಪ್ರಾಚ್ಯಕ್ಕೆ ಹರಡುತ್ತೆ. ಆವಾಗ ಈಗ ಸಿಗ್ತಾ ಇರುವಂತಹ ಅಲ್ಪ ಸ್ವಲ್ಪ ತೈಲವೂ ಕೂಡ ಮಂಗಮಾಯ ಆಗತ್ತೆ, ಇನ್ನೂ ಹೆಚ್ಚು ಸಮಸ್ಯೆಗಳು ಆಗತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಆದ್ರೆ ಹೆಚ್ಚಿನ ರಾಷ್ಟ್ರಗಳು ಅಮೆರಿಕದ ಮೇಲೆ ಒತ್ತಡ ಹಾಕ್ತಾ ಇವೆ. ಯುದ್ಧ ಬೇಡ, ಶಾಂತಿ ಸಂದೇಶ ರವಾನೆ ಆಗಲಿ, ಇಷ್ಟು ಮಾಡಿದ್ದೇ ಸಾಕು ಅನ್ನೋ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ ಅಂತೆ. ಇದಕ್ಕೆ ಟ್ರಂಪ್ ಕೂಡ ಓಕೆ ಅಂದಿದ್ದಾರಂತೆ. ಅದನ್ನ ನೆಕ್ಸ್ಟ್ ನಾವು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ವೆಲ್ಕಮ್ ಟು ಹೆಲ್ ಅಂತ ಹೇಳಿ ಇರಾನ್ ಅಮೆರಿಕಾಗೆ ನೇರ ಖಡಕ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಅಮೆರಿಕ ಗ್ರೌಂಡ್ ಆಪರೇಷನ್ ಮಾಡ್ತೀವಿ, ಭೂಮಾರ್ಗವಾಗಿ ಬಂದು ನಿಮ್ಮನ್ನ ಹೊಡಿತೀವಿ ಅಂತ ಹೇಳ್ತಾ ಇದೆ. ಆದ್ರೆ ಇರಾನ್ನವರ ಒಂದೇ ಒಂದು ಉತ್ತರ ಅಮೆರಿಕಾಗೆ, ವೆಲ್ಕಮ್ ಟು ಹೆಲ್, ಬಂದು ನೋಡಿ ನಾವು ಏನು ಅಂತ ತೋರಿಸ್ತೀವಿ ಅಂತ ಹೇಳಿ. ಈ ರೀತಿ ಇರಾನ್ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧವಾಗಿದೆ. ಈ ರೀತಿಯ ಒಂದು ಸಂದೇಶವನ್ನ ಟೆಹರಾನ್ ಟೈಮ್ಸ್ ಕೊಟ್ಟಿದೆ, ವೆಲ್ಕಮ್ ಟು ಹೆಲ್ ಅಂತ ಅಮೆರಿಕಾಗೆ. ಗ್ರೌಂಡ್ ಆಪರೇಷನ್ಗೆ ಬಂದ್ರೆ ನೀವು ಅಲ್ಲಿ ಇಲ್ಲಿ ಎಲ್ಲೂ ಅಲ್ಲ, ಸೀದಾ ಶವ ಪೆಟ್ಟಿಗೆಯನ್ನ ಸೇರ್ತೀರಿ. ನಿಜವಾಗ್ಲೂ ಇರಾನ್ ಗ್ರೌಂಡ್ ಆಪರೇಷನ್ ಬಹಳ ಅಪಾಯ. ಅಫ್ಘಾನಿಸ್ತಾನ್ ಪ್ಲಸ್ ಇರಾನ್ನ ಕಾಂಬಿನೇಷನ್ನೇ ಇರಾನ್. ಬೆಟ್ಟ, ಗುಡ್ಡ, ಮರಳುಗಾಡು, ಕಮರಿಗಳಿಂದ ಇರಾನ್ ಕೂಡಿದೆ. ಟೆರೈನ್, ಟೆಹರಾನ್ನಲ್ಲಿ ದೊಡ್ಡ ಕಟ್ಟಡಗಳು ಇದೆ, ಸುರಂಗಗಳು ಕೂಡ ಇದೆ. ಟೆಹರಾನ್ನ ಪ್ರತಿ ಕಟ್ಟಡ, ಗಲ್ಲಿ, ಸುರಂಗಗಳು ವೆರಿ ಡೇಂಜರಸ್. ಈ ಯುದ್ಧ ಇರಾಕ್ ರೀತಿಯ ಓಪನ್ ಡೆಸರ್ಟ್ ವಾರ್ ಅಲ್ವೇ ಅಲ್ಲ. ಆ ರೀತಿ ಅಮೆರಿಕ ತಿಳ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಅಫ್ಘಾನಿಸ್ತಾನ್ ಇರಾಕ್ನ ಕಾಂಬಿನೇಷನ್ ಕಾಣೋದಕ್ಕೆ ಸಿಗುತ್ತೆ ಇಲ್ಲಿ. ಇರಾನ್ ಸಣ್ಣದಲ್ಲ, ಇರಾಕ್ಗಿಂತಾನು 4 ಪಟ್ಟು ದೊಡ್ಡದು, 4 ಪಟ್ಟು. ಅಮೆರಿಕದವ್ರಿಗೆ ಏನು ಒಂದು ಹುಂಬು ವಿಶ್ವಾಸ ಇತ್ತು ಅಂತಂದ್ರೆ, ಇರಾಕ್ ಮೇಲೆ ದಾಳಿ ಮಾಡಿದಾಗ 26 ಕೌಂಟಿಂಗ್ ಡೇಸ್ ಅಲ್ಲಿ ಯುದ್ಧವನ್ನ ಮುಗಿಸ್ಬಿಟ್ರು. ಅದೇ ರೀತಿ ಇರಾನ್ ಜೊತೆಗೂ ಆಗತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಈ ಕ್ಷಣದವರೆಗೂ ಅದು ಆಗ್ತಾ ಇಲ್ಲ.
ಇರಾನ್ ಹೆಜ್ಜೆ ಹೆಜ್ಜೆಗೂ ಪ್ರತಿದಾಳಿಯನ್ನ ಮಾಡ್ತಾ ಇರೋದು, ಅವರ ಮಿತ್ರ ರಾಷ್ಟ್ರಗಳನ್ನ ಹೊಡಿತಾ ಇರೋದು. ಇರಾಕ್ಗಿಂತಲೂ 4 ಪಟ್ಟು ದೊಡ್ಡದಿರೋದು ಇರಾನ್. ಇರಾಕ್ನಲ್ಲೇ 4 ಲಕ್ಷ ಸೈನಿಕರನ್ನ ಕಣಕ್ಕಿಳಿಸಿದೆ ನ್ಯಾಟೋ. ಆಶ್ಚರ್ಯ ಏನಂದ್ರೆ ಈ ನ್ಯಾಟೋ ಇರಾನ್ನ ಜೊತೆಗಿದ ಯುದ್ಧದಲ್ಲಿ ಅಮೆರಿಕ ಜೊತೆಗೆ ಇಲ್ಲ. 1-2 ಲಕ್ಷ ಸೈನಿಕರನ್ನ ಕಳಿಸಿದ್ರೆ ಏನಂದ್ರೆ ಏನೂ ಆಗಲ್ಲ. ಯಾಕಂದ್ರೆ ಇರಾನ್ ಬಳಿ 6 ಲಕ್ಷ ಸೈನಿಕರು, ಅಪಾರ ಜನ ಇದ್ದಾರೆ. ಗ್ರೌಂಡ್ ಆಪರೇಷನ್ ಮಾಡಿದ್ರೆ ಅಮೆರಿಕ ಸೈನಿಕರು ಸಾಯ್ತಾರೆ, ಹೆಚ್ಚಿನ ಜೀವಹಾನಿಯಾಗುತ್ತೆ. ದೂರದ ಅಮೆರಿಕಾದಿಂದ ಇರಾನ್ಗೆ ಬಂದು ಇಲ್ಲಿ ಭೂಮಾರ್ಗದ ಮೂಲಕ ಗ್ರೌಂಡ್ ಆಪರೇಷನ್ ಮಾಡ್ತೀವಿ ಅಂದ್ರೆ ಸಾಧ್ಯನಾ? ಈ ಯುದ್ಧ ತಿಂಗಳುಗಳಲ್ಲಿ ವರ್ಷಾನುವರ್ಷ ನಡೆಯುತ್ತೆ. ತಿಂಗಳ ಅಲ್ಲ, ವರ್ಷಾನುಗಟ್ಲೆ ನಡೆಯುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಅಲ್ಲಿಗೆ ಕಚ್ಚಾ ತೈಲದ ಬೆಲೆಗಳು ಸಿಕ್ಕಾಪಟ್ಟೆ ಏರಿಕೆ ಆಗಬಹುದು. ಇರಾನ್ ಬೆಂಬಲಿತ ಉಗ್ರರು ಮಧ್ಯಪ್ರಾಚ್ಯದಲ್ಲಿ ಅಬ್ಬರಿಸಬಹುದು. ಯುದ್ಧ ಇರಾನ್ನಿಂದ ಇಡೀ ಮಧ್ಯಪ್ರಾಚ್ಯಕ್ಕೆ ಹರಡುತ್ತೆ. ಆವಾಗ ಈಗ ಸಿಗ್ತಾ ಇರುವಂತಹ ಅಲ್ಪ ಸ್ವಲ್ಪ ತೈಲವೂ ಕೂಡ ಮಂಗಮಾಯ ಆಗುತ್ತೆ, ಇನ್ನೂ ಹೆಚ್ಚು ಸಮಸ್ಯೆಗಳು ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಆದರೆ ಹೆಚ್ಚಿನ ರಾಷ್ಟ್ರಗಳು ಅಮೆರಿಕದ ಮೇಲೆ ಒತ್ತಡ ಹಾಕ್ತಾ ಇವೆ. ಯುದ್ಧ ಬೇಡ, ಶಾಂತಿ ಸಂದೇಶ ರವಾನೆ ಆಗಲಿ, ಇಷ್ಟು ಮಾಡಿದ್ದೇ ಸಾಕು ಅನ್ನೋ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ ಅಂತೆ. ಇದಕ್ಕೆ ಟ್ರಂಪ್ ಕೂಡ ಓಕೆ ಅಂದಿದ್ದಾರಂತೆ. ಅದನ್ನ ನೆಕ್ಸ್ಟ್ ನಾವು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ವೆಲ್ಕಮ್ ಟು ಹೆಲ್ ಅಂತ ಹೇಳಿ ಇರಾನ್ ಅಮೆರಿಕಾಗೆ ನೇರ ಖಡಕ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಅಮೆರಿಕ ಗ್ರೌಂಡ್ ಆಪರೇಷನ್ ಮಾಡ್ತೀವಿ, ಭೂಮಾರ್ಗವಾಗಿ ಬಂದು ನಿಮ್ಮನ್ನ ಹೊಡಿತೀವಿ ಅಂತ ಹೇಳ್ತಾ ಇದೆ. ಆದ್ರೆ ಇರಾನ್ನವರ ಒಂದೇ ಒಂದು ಉತ್ತರ ಅಮೆರಿಕಾಗೆ, ವೆಲ್ಕಮ್ ಟು ಹೆಲ್, ಬಂದು ನೋಡಿ ನಾವು ಏನು ಅಂತ ತೋರಿಸ್ತೀವಿ ಅಂತ ಹೇಳಿ. ಈ ರೀತಿ ಇರಾನ್ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧವಾಗಿದೆ. ಈ ರೀತಿಯ ಒಂದು ಸಂದೇಶವನ್ನ ಟೆಹರಾನ್ ಟೈಮ್ಸ್ ಕೊಟ್ಟಿದೆ, ವೆಲ್ಕಮ್ ಟು ಹೆಲ್ ಅಂತ ಅಮೆರಿಕಾಗೆ. ಗ್ರೌಂಡ್ ಆಪರೇಷನ್ಗೆ ಬಂದ್ರೆ ನೀವು ಅಲ್ಲಿ ಇಲ್ಲಿ ಎಲ್ಲೂ ಅಲ್ಲ, ಸೀದಾ ಶವಪೆಟ್ಟಿಗೆಯನ್ನ ಸೇರ್ತೀರಿ. ನಿಜವಾಗ್ಲೂ ಇರಾನ್ ಗ್ರೌಂಡ್ ಆಪರೇಷನ್ ಬಹಳ ಅಪಾಯ. ಅಫ್ಘಾನಿಸ್ತಾನ್ ಪ್ಲಸ್ ಇರಾನ್ನ ಕಾಂಬಿನೇಷನ್ನೇ ಇರಾನ್. ಬೆಟ್ಟ ಗುಡ್ಡ ಮರಳುಗಾಡು ಕಮರಿಗಳಿಂದ ಇರಾನ್ ಕೂಡಿದೆ. ಟೆರೈನ್, ಟೆಹರಾನ್ನಲ್ಲಿ ದೊಡ್ಡ ಕಟ್ಟಡಗಳು ಇದೆ, ಸುರಂಗಗಳು ಕೂಡ ಇದೆ. ಟೆಹರಾನ್ನ ಪ್ರತಿ ಕಟ್ಟಡ, ಗಲ್ಲಿ, ಸುರಂಗಗಳು ವೆರಿ ಡೇಂಜರಸ್. ಈ ಯುದ್ಧ ಇರಾಕ್ ರೀತಿಯ ಓಪನ್ ಡೆಸರ್ಟ್ ವಾರ್ ಅಲ್ವೇ ಅಲ್ಲ. ಆ ರೀತಿ ಅಮೆರಿಕ ತಿಳ್ಕೊಂಡಿದ್ದೆ ಅದು ತಪ್ಪು ಕಲ್ಪನೆ. ಅಫ್ಘಾನಿಸ್ತಾನ್ ಇರಾಕ್ನ ಕಾಂಬಿನೇಷನ್ ಕಾಣೋದಕ್ಕೆ ಸಿಗುತ್ತೆ ಇಲ್ಲಿ. ಇರಾನ್ ಸಣ್ಣದಲ್ಲ, ಇರಾಕ್ಗಿಂತಾನು 4 ಪಟ್ಟು ದೊಡ್ಡದು, 4 ಪಟ್ಟು. ಅಮೆರಿಕದವ್ರಿಗೆ ಏನು ಒಂದು ಹುಂಬು ವಿಶ್ವಾಸ ಇತ್ತು ಅಂತಂದ್ರೆ, ಇರಾಕ್ ಮೇಲೆ ದಾಳಿ ಮಾಡಿದಾಗ 26 ಕೌಂಟಿಂಗ್ ಡೇಸ್ ಅಲ್ಲಿ ಯುದ್ಧವನ್ನ ಮುಗಿಸ್ಬಿಟ್ರು. ಅದೇ ರೀತಿ ಇರಾನ್ ಜೊತೆಗೂ ಆಗುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಈ ಕ್ಷಣದವರೆಗೂ ಅದು ಆಗ್ತಾ ಇಲ್ಲ. ಇರಾನ್ ಹೆಜ್ಜೆ ಹೆಜ್ಜೆಗೂ ಪ್ರತಿದಾಳಿಯನ್ನ ಮಾಡ್ತಾ ಇರೋದು, ಅವರ ಮಿತ್ರ ರಾಷ್ಟ್ರಗಳನ್ನ ಹೊಡಿತಾ ಇರೋದು. ಇರಾಕ್ಗಿಂತಲೂ 4 ಪಟ್ಟು ದೊಡ್ಡದಿರೋದು ಇರಾನ್. ಇರಾಕ್ನಲ್ಲೇ 4 ಲಕ್ಷ ಸೈನಿಕರನ್ನ ಕಣಕ್ಕಿಳಿಸಿದೆ ನ್ಯಾಟೋ. ಆಶ್ಚರ್ಯ ಏನಂದ್ರೆ ಈ ನ್ಯಾಟೋ ಇರಾನ್ನ ಜೊತೆಗಿದ ಯುದ್ಧದಲ್ಲಿ ಅಮೆರಿಕ ಜೊತೆಗೆ ಇಲ್ಲ. 1-2 ಲಕ್ಷ ಸೈನಿಕರನ್ನ ಕಳಿಸಿದ್ರೆ ಏನಂದ್ರೆ ಏನೂ ಆಗಲ್ಲ. ಯಾಕಂದ್ರೆ ಇರಾನ್ ಬಳಿ 6 ಲಕ್ಷ ಸೈನಿಕರು, ಅಪಾರ ಜನ ಇದ್ದಾರೆ. ಗ್ರೌಂಡ್ ಆಪರೇಷನ್ ಮಾಡಿದ್ರೆ ಅಮೆರಿಕ ಸೈನಿಕರು ಸಾಯ್ತಾರೆ, ಹೆಚ್ಚಿನ ಜೀವಹಾನಿಯಾಗುತ್ತೆ. ದೂರದ ಅಮೆರಿಕಾದಿಂದ ಇರಾನ್ಗೆ ಬಂದು ಇಲ್ಲಿ ಭೂಮಾರ್ಗದ ಮೂಲಕ ಗ್ರೌಂಡ್ ಆಪರೇಷನ್ ಮಾಡ್ತೀವಿ ಅಂದ್ರೆ ಸಾಧ್ಯನಾ? ಈ ಯುದ್ಧ ತಿಂಗಳುಗಳಲ್ಲಿ ವರ್ಷಾನುವರ್ಷ ನಡೆಯುತ್ತೆ. ತಿಂಗಳ ಅಲ್ಲ, ವರ್ಷಾನುಗಟ್ಲೆ ನಡೆಯುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಅಲ್ಲಿಗೆ ಕಚ್ಚಾ ತೈಲದ ಬೆಲೆಗಳು ಸಿಕ್ಕಾಪಟ್ಟೆ ಏರಿಕೆ ಆಗಬಹುದು. ಇರಾನ್ ಬೆಂಬಲಿತ ಉಗ್ರರು ಮಧ್ಯಪ್ರಾಚ್ಯದಲ್ಲಿ ಅಬ್ಬರಿಸಬಹುದು. ಯುದ್ಧ ಇರಾನ್ನಿಂದ ಇಡೀ ಮಧ್ಯಪ್ರಾಚ್ಯಕ್ಕೆ ಹರಡುತ್ತೆ. ಆವಾಗ ಈಗ ಸಿಗ್ತಾ ಇರುವಂತಹ ಅಲ್ಪ ಸ್ವಲ್ಪ ತೈಲವೂ ಕೂಡ ಮಂಗಮಾಯ ಆಗುತ್ತೆ, ಇನ್ನೂ ಹೆಚ್ಚು ಸಮಸ್ಯೆಗಳು ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಆದರೆ ಹೆಚ್ಚಿನ ರಾಷ್ಟ್ರಗಳು ಅಮೆರಿಕದ ಮೇಲೆ ಒತ್ತಡ ಹಾಕ್ತಾ ಇವೆ. ಯುದ್ಧ ಬೇಡ, ಶಾಂತಿ ಸಂದೇಶ ರವಾನೆ ಆಗಲಿ, ಇಷ್ಟು ಮಾಡಿದ್ದೇ ಸಾಕು ಅನ್ನೋ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ ಅಂತೆ. ಇದಕ್ಕೆ ಟ್ರಂಪ್ ಕೂಡ ಓಕೆ ಅಂದಿದ್ದಾರಂತೆ. ಅದನ್ನ ನೆಕ್ಸ್ಟ್ ನಾವು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್